ಚೈತ್ರ ಹುಣ್ಣಿಮೆ ಹನುಮಂತನ ಜಯಂತಿ ನಾವಿವತ್ತು ನಾಡ್ದು ಆಚರಿಸ್ತೇವೆ ಅಂತ ಹೇಳಿದೆ. ನಿನ್ನೆ ತಾನೇ ರಾಮನ ಚಿತ್ರಣ ನೋಡಿಕೊಂಡವರು ಇನ್ನು 5-6 ದಿನದಲ್ಲಿ ಹನುಮಂತನ ಚಿಂತನೆಗಾಗಿ ಇದನ್ನು ಇಟ್ಟುಕೊಂಡಿದ್ದೇನೆ ಅಡ್ವಾನ್ಸ್ ಆಗಿ. ಮತ್ತು ಒಂದು ಹನುಮಂತನ ವ್ರತ ಅಂತ ಒಂದಿದೆ. ಚತುರ್ದಶಿ ಅನಂತ ವ್ರತ ಇದ್ದಾಗೆ ಇವನದ್ದು ತ್ರಯೋದಶಿ ವ್ರತ. ಅದು ಚತುರ್ದಶಿ ವ್ರತ, ಇದು ತ್ರಯೋದಶಿ ವ್ರತ. ಯಾವಾಗ ಅಂದರೆ ಮಾರ್ಗಶಿರದಲ್ಲಿ, ಮಾರ್ಗಶಿರ ಪಕ್ಷದಲ್ಲಿ, ಮಾರ್ಗಶಿರ ಮಾಸದಲ್ಲಿ ಶುದ್ಧ ಪಕ್ಷದಲ್ಲಿ ತ್ರಯೋದಶಿಯಲ್ಲಿ ಹನುಮಂತನ ವ್ರತ ಅಂತ ಮಾಡಲಿಕ್ಕೆ ಬರ್ತದೆ. ಆಗ ಅದು ತ್ರಯೋದಶಿ ಆದ್ದರಿಂದ ಚತುರ್ದಶಿ ಆದ್ದರಿಂದ 14 ಗಂಟುಗಳ ದೂರವನ್ನು ಕಟ್ಟಿಕೊಳ್ಳುತ್ತೇವೆ. ಹನುಮಂತನ ವ್ರತಕ್ಕೆ 13 ಗಂಟಿನ ದಾರವನ್ನು ಕಟ್ಟಿಕೊಳ್ಳಿ. ಅದಕ್ಕೆ ನಾನು ಬೇಕೆಂದರೆ 13 ಅಂದರೆ ತ್ರಯೋದಶಿಯೇ, ಆದರೂ ನೆನಪಾಗಲಿಕ್ಕೆ ಗೊತ್ತಾಗಲಿಕ್ಕೆ 13 ದಾರವನ್ನು ಸಂಖ್ಯೆಯನ್ನು ಹಾಕಿಟ್ಟಿದ್ದೇನೆ. 13 ದಾರವನ್ನು ಹಾಕಿಕೊಂಡು ಮತ್ತವನ ಪರಿಚಯ ಅದು ಧ್ಯಾಯೇದ್ ಬಾಲ ದಿವಾಕರ ದ್ಯುತಿನಿಭಂ ದೈವಾರಿ ದರ್ಪಾಪಹಂ ದೇವೇಂದ್ರ ಪ್ರಮುಖ ಪ್ರಶಸ್ತೇಶಸಂ ದೇದೀಪ್ಯಮಾನಂ ರುಚ ಸುಗ್ರೀವಾದಿ ಸಮಸ್ತ ವಾನರಯುತಂ ಸುವ್ಯಕ್ತ ತತ್ವಪ್ರಿಯಂ ಸಂರಕ್ತಾರುಣಲೋಚನಂ ಪವನಜಂ ಪೀತಾಂಬರಾಲಂಕೃತಂ. ಹಳದಿ ಬಟ್ಟೆಯ ಹನುಮ ನಾರಾಯಣನಂತೆ. ಹನುಮಂತನ ಸೇವೆಯ ಬಗ್ಗೆ, ಪೂಜೆ ಪುನಸ್ಕಾರಗಳ ಬಗ್ಗೆ ಕೆಲವು ಮಾತುಗಳು, ಅನೇಕ ಮಾತುಗಳು. ಆಯುರ್ವೇದ ಸಂಹಿತೆ ಹೇಳ್ತದೆ ನಮಗೆ, ಏನಾದರೂ ಹೆಚ್ಚು ಕಡಿಮೆ ಆದರೆ ಮದ್ದು ತಗೊಳ್ಳಿಕ್ಕೆ ನಮ್ಮಲ್ಲಿ ಬನ್ನಿ ಅಂತ. ಯಾರೊಬ್ಬರು ಹೇಳಿದರು, ಮದ್ದು ತಗೊಳ್ಳಿಕ್ಕೆ ನಮ್ಮಲ್ಲಿಯೇ ಬನ್ನಿ ಹೇಳಿದ್ದಕ್ಕೆ ಹೊಡೆದಾಟ ಹಾಕಿದರು. ಅಲ್ಲಿ ಹೋಗಬೇಡಿ ಅಂತ ಹೇಳಿದ್ದಕ್ಕೆ ಅಲ್ಲಿ ಹೇಗೆ ಹೋಗಬಾರ್ದು, ಉಳಿದವರು ಅಲ್ಲಿ ಹೋಗಲಿ, ನಿಮ್ಮಲ್ಲಿ ಬೇಕಾದ್ರೆ ಬನ್ನಿ ಕರೀರಿ, ಅಲ್ಲಿ ಹೋಗಬೇಡಿ ಅಂತ ಹೇಳಬೇಡಿ, ಮತ್ತು ನಮಗೆ ಭಾವನೆ ಆಗೋದು ಬೇಡವಾ? ಅಲ್ಲ, ನಾವು ಹೇಳುವುದು ಹಾಗಲ್ಲ. ಅಲ್ಲಿ ಹೋದರೆ ನಿಮಗೆ ಕಾಯಿಲೆ ವಾಸಿ ಆಗೋದಿಲ್ಲ, ಮತ್ತು ನೀವು ಇಲ್ಲಿಯೇ ಬರ್ತೀರಿ, ಅದಕ್ಕಿಂತ ಮೊದಲೇ ಇಲ್ಲಿ ಬನ್ನಿ. ಯಾಕೆ ನಮಗೆ ಅದನ್ನು ಮತ್ತೆ ರಿಪೇರಿ ಮಾಡಬೇಕಾಗ್ತದೆ, ನೀವು ತಿಂದದ್ದು ಅದು ಹೇಳಬೇಡಿ. ಇದು ಒಳ್ಳೆ ಕಥೆ ಇದೆ. ಜನರೇ ಹುಡುಕಿಕೊಂಡು ಬರ್ತಾರೆ, ಜನರು ಹುಡುಕಿಕೊಂಡು ಬರ್ತಾರೆ. ಮಗು ಮನೆಯಲ್ಲಿದ್ದಾಗ ಹಾಲಿನ ಪಾಯಸದೆಡೆಗೆ ಹೋಗ್ತದ, ಅದು ಕಕ್ಕಸು ಮಾಡಿದ್ದಕ್ಕೆ ಹೇಲಿನ ತಟ್ಟೆಯಲ್ಲಿ ಓಡ್ತದ? ಅದಕ್ಕೆ ಗೊತ್ತುಂಟ, ನಾವು ಹೇಳಬೇಕು ಅಲ್ಲಿ ಹೋಗಬೇಡಿ ಇಲ್ಲಿ ಬಾ ಅಂತ. ನಾವೇ ಎತ್ತಿಡಬೇಕು, ಅದು ಮಾಡಬೇಡಿ. ಸ್ವತಂತ್ರ ಇಚ್ಛೆ ಉಂಟು ಅವುಗಳಿಗೆಲ್ಲ, ಎಂತ ಮಾಡಿ. ಇದು ನಮ್ಮ ವ್ಯವಹಾರ ಪ್ರಪಂಚ, ಆದ್ದರಿಂದ ಅವ್ರು ಬಾಯಿ ಮುಚ್ಚಬೇಕಾಯ್ತು. ಅದಕ್ಕೆ ನಾನು ಆಯುರ್ವೇದದವರೇ ಮದ್ದಿನವರೇ ಮಾತಾಡಿದ್ದು ಹೇಳುವ ಅಂತೇಳಿ ಆ ಗೆರೆಯನ್ನೇ ತಂದಾಕಿದ್ದೇನೆ. ಜನ್ಮಾಂತರ ಕೃತಂ ಪಾಪಂ ವ್ಯಾಧಿರೂಪೇಣ ಜಾಯತೆ ತತ್ ಶಾಂತಿ ಔಷಧ ಪ್ರಾಶೈ. ಖಂಡಿತವಾಗಿಯೂ ನಿಮಗೆ ಬಂದಿರತಕ್ಕಂಥ ಕಾಯಿಲೆಗಳಿಗೆ ಏನೋ ನೀವು ಹಿಂದೆ ಮಾಡಿರತಕ್ಕಂಥ ಹೆಚ್ಚು ಕಡಿಮೆಗಳು ಇರಬೇಕು. ಒಬ್ಬ ವಿಜ್ಞಾನ ಹೇಳ್ತಾನೆ, ಗಾಡ್ ಮಸ್ಟ್ ಫರ್ಗಿವ್ ಅವರ್ ಸಿನ್ಸ್ ಕೆನಾಟ್ ಅವರ್ ನರ್ವಸ್ ಸಿಸ್ಟಮ್ ಅಂತ. ದೇವರ ಪಾಪ ಆಯ್ತು ಮಾರಾಯ ಅಂತ ಹೋಗಿ 3 ಪ್ರದಕ್ಷಿಣೆ ಬಂದದಕ್ಕೆ ಮನ್ನಾ ಮಾಡಿದ್ದೇನೆ ನಿನ್ನದು ಅಂತೇಳಿ ಕನ್ಫೆಷನ್ ಅಂತೆಲ್ಲ ಉಂಟಲ್ಲ, ದುಡ್ಡು ಕೊಟ್ಟರೆ ಆಯಿತು. ಕಾಣಿಕೆ ಡಬ್ಬಿ ಹಾಕಿದ ತಕ್ಷಣ ಒಳ್ಳೆಯದೇ, ನೀನು ಒಳ್ಳೆ ಪಾಪಿ ಇಲ್ಲ, ಹೋಗಿ ಬಿಡು ಅಂತ ಹೇಳ್ತಾರೆ. ಆದರೆ ನಾವು ಪಾಪ ಮಾಡುವಾಗ ನಮ್ಮಲ್ಲಿ ಯಾವುದೋ ಆರ್ಗನ್ಸ್ಗಳಲ್ಲಿ ಸೆನ್ಸ್ಗಳಲ್ಲೆಲ್ಲ ಆಗಿರ್ತಕ್ಕ ಚೇಂಜಸ್ಗಳುಂಟಲ್ಲ, ಕೋಪ ತಾಪಗಳು ಬಂದಾಗ ಬಿಳಿ ರಕ್ತ ಕಣಗಳು ಸತ್ತದ್ದು, ಹೆಚ್ಚು ಕಮ್ಮಿ ಆದದ್ದೆಲ್ಲ, ಟೈಟ್ ಆದದ್ದೆಲ್ಲ, ಫಿಟ್ ಆದದ್ದು ಅದೆಲ್ಲ ಬಿಟ್ಟು ಹೋಗ್ತದ. ದೇಹದಲ್ಲಿ ಆದ ಬದಲಾವಣೆಗಳು, ವಿಕಾರಗಳು ಹಾಗೆ ಉಳಿತವೆ. ಆದ್ದರಿಂದ ಮರೆತು ಹೋಗುವ ನಮ್ಮ ಸಂಗತಿಗಳಿಲ್ಲ, ಅದು ಮುಂದಿನ ಜನ್ಮಕ್ಕೆ ಟ್ರಾನ್ಸ್ಫರ್ ಆಗ್ತದೆ. ಇವ್ರು ಕಂಪ್ರೆಸ್ ಮಾಡಿದರೆ ಜನ್ಮಾಂತರ ಕೃತಂ ಪಾಪಂ ವ್ಯಾಧಿ ರೂಪೇಣ, ಅದೇನಾಗ್ತದೆ, ರೋಗವಾಗಿ ಅಂಟಿಕೊಂಡಿರ್ತದೆ. ಅದಕ್ಕೇನು ಮಾಡಬೇಕು? ಸಮ ತಿನ್ನಬೇಕು ಎಂಥದ್ದು ಮಾತ್ರ ಮಾತು. ಊಟ ಹೇಗೆ ಮಾಡ್ತೀರಲ್ಲ, ಇದನ್ನು ತಗೊಳ್ಳಿ, 3 ಹೊತ್ತಲ್ಲ 6 ಹೊತ್ತು ತಗೊಳ್ಳಿ, ಹೋಗುವಾಗಲೂ ಇಟ್ಕೊಳ್ಳಿ. ಔಷಧ ಪ್ರಾಶೈ, ತಿನ್ನಲಿಕ್ಕೆ ಬೇಕಾದಷ್ಟು ನಾವು ಕೊಡ್ತೇವೆ ಉಂಟು. ಅದು ಬೇಕಾದಷ್ಟು ತಿಂದಾಯ್ತು ಮಾರ, ಏನು ಆಗಲಿಲ್ಲ ಹಾಗಾದರೆ ನಾವು ಮತ್ತೆ 3 ಸ್ಟೆಪ್ ಹೇಳ್ತೇವೆ ಅಂತ ಇಟ್ಕೊಂಡ್ರು. ನೋಡಿದ್ದು ಅವ್ರು ಹೇಳಿದ್ದು ಜಪ ಹೋಮ ಸುರಾರ್ಚನೈ. ಅದಾಗಲಿಲ್ಲ ಆದರೆ ನಿಮ್ಮದು ಕಂಡಾಬಟ್ಟೆ ಹೆಚ್ಚು ಕಡಿಮೆ ಉಂಟು ಅಂತ ಅರ್ಥ. ನಮ್ಮ ಔಷಧ ಕೆಲಸ ಮಾಡೋದಿಲ್ಲ, ಅದರಲ್ಲಿ ನಿಲ್ಲಿಸಿ ಜಪ ಶುರು ಮಾಡಿ, ಧನ್ವಂತರಿ ಜಪ ಮಾಡಿ, ಹೋಮ ಮಾಡಿ, ಮೃತ್ಯುಂಜಯ ಮಾಡಿ, ಸುರಾರ್ಚನೈ ಹನುಮಂತನ ಸೇವೆ ಮಾಡಿ. ಯಾಕೆಂದರೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಸುಧಾರ್ಢ್ಯಂ ವಾಕ್ಸ್ಫುರತ್ವಂಚ ಹನುಮಸ್ಮರಣಾತ್ ಭವೇತ್. ಆನಂದ ರಾಮಾಯಣದ ಪಾಠ ಅದಕ್ಕೆ ಹಾಕಿದ್ದೇನೆ. ನಮಗೆ ಗೊತ್ತಿಲ್ಲ ಆದರೆ ಎಲ್ಲ ಹರಿದೋಗಿದ್ದರೆ ನಮಗೆ ಇಷ್ಟ ಬಂದಾಗಿಬಿಡು, ಅಜಾಡ್ಯಂ ವಾಕ್ಪಡತ್ವಂಚ. ಎಲ್ಲಿ ಪರವಾಗಿ ಯಾರಿಗೆ ಗೊತ್ತಾಗೋದಿಲ್ಲ. ನಾವೀಗ ಹೇಳೋದಿಲ್ವಾ, ಅದೆಂತ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ, ಇಲ್ಲಿ ಗಟ್ಟಿ ಹೇಳುದೆ. ಎಂಥ ಧೈರ್ಯ ಮಾರಾಯರೆ, ಸಾಮಾನ್ಯ ಅಲ್ಲ. ಸಮ ಪಟ್ಟೆಗಟ್ಟೆ ಕಚ್ಚಾಗಿದ್ದು ದೊಡ್ಡ ದೊಡ್ಡ ಪುರೋಹಿತರೆ 3 ಎಳ್ಕೊಂಡವ್ರಿಗೆ ಹೇಳುದೆ, ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ, ಎಂತ ಒಂದು ಸೂರ್ಯ ಸಮಪ್ರಭ ಆಗಲಿ ಮೊದಲು ಮತ್ತೆ ಕೋಟಿ ಮಾಡುವ. ಮತ್ತು ಎಲ್ಲಿದ್ದು ಅದು? ಅದು ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಅಲ್ಲಿದ್ದು, ಅದು ಕಟ್ ಪೇಸ್ಟ್ ಆದದ್ದು. ಮತ್ತೆ ಇದು ವಕ್ರತುಂಡ ಮಹಾಕಾಯ ಬಾಲಸೂರ್ಯ ಸಮಪ್ರಭ ಅಂತ, ಉದಯಿಸುವ ಸೂರ್ಯನಂತೆ ಕೆಂಪಾಗಿದ್ದಿ ಅಂತ ಅವನ ಲಕ್ಷಣ ಹೇಳು. ಆಗಲೇ ಶ್ಲೋಕದಲ್ಲಿ ತೋರಿ ಉದ್ಯದ್ಬಾಲ ದಿವಾಕರ ದ್ಯುತಿನಿಭಂ ದೇವಾರಿ ದರ್ಪಾಭಂ. ಹನುಮಂತನ ಹೇಳಲಿಲ್ವ, ಉದಯಿಸುವ ಸೂರ್ಯನಂತೆ ಕೆಂಪಾಗಿದ್ದಾನೆ ಅಂತ.
ಅದು ಹೇಳುವ ಲಕ್ಷಣ. ರಕ್ತಾಂಬರೋ ರಕ್ತದನು ರಕ್ತ ಮಾಲ್ಯಾನು ಲೇಪನಃ. ಇಡೀ ಶ್ಲೋಕದಲ್ಲಿ ಅದು ಇಲ್ಲ. ಅಲ್ಲಿ ವಕ್ರತುಂಡ ಮಹಾಕಾಯ ಬಾಲಸೂರ್ಯ ಸಮಪ್ರಭ ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಶ್ವರ ಅಲ್ಲಿಲ್ಲ ಕೆಂಪಿದ್ದಾನೆ ಅಂತ ಲಕ್ಷಣ ಹೇಳಿದ್ದು. ಇದನ್ನು ಮರೆತು ಬಿಟ್ಟು ಎಂಥದೋ ಹಾಕಿಕೊಂಡು ಇರಲಿ ಮಾರ್ರೆ ಕೋಟಿ ಸೂರ್ಯ ಸಮಪ್ರಿ ಎಂದು ಇರಲಿ ಅಂತ ನಾವು ಹೇಳಿದವನು ಕೇಳ್ತಾನೆ. ಸುಳ್ಳು ಸುಳ್ಳು ಹೇಳಿದರೆ ಆಯ್ತಂತಾನವ. ಗಮ್ಮತ್ತು ಅಂದರೆ ಹಾಗೆ. ಹಾಗಾದರೆ ಇಲ್ಲಿ ಸುಧಾರಡ್ಯಂ, ಇಲ್ಲಿ ಕೌಂಟೆಂಟ್ ಕೊಟ್ಟ ರೀತಿ ಅದು. ಸುಧಾರಡ್ಯಂ ವಾಕ್ ಸ್ಫುರತ್ವಂಚ, ಮಾತಿನಲ್ಲಿನ ಸ್ಫುರಣೆ ಅದು ಹನುಮಪ್ಪನ ಕೆಲಸ. ಪ್ರಧಾನವಾದದ್ದು ಅರೋಗತ. ಯಾವುದಕ್ಕೂ ರೋಗ ಇಲ್ಲದಿದ್ದರೆ ಮಾತ್ರ ಆಗುವುದು. ರೋಗ ಇದ್ದರೆ ಮಾತು ನೆನಪಾಗುವುದಿಲ್ಲ, ಗಟ್ಟಿತನ ಬರುವುದಿಲ್ಲ, ಬುದ್ಧಿ ಕೆಲಸ ಮಾಡುವುದಿಲ್ಲ, ಬಲ ಬರುವುದಿಲ್ಲ, ಯಶಸ್ಸು ಸಿಗುವುದಿಲ್ಲ, ಧೈರ್ಯ ಸಾಲದಾಗ್ತದೆ, ನಿರ್ಭಯನಾದ ಪ್ರವೃತ್ತಿ ಇರುವುದಿಲ್ಲ. ಫಸ್ಟಿ ಬೇಕಾದಂಥ ಸ್ವಾಸ್ಥ್ಯ ಅದು ಎಲ್ಲಿ ಉಂಟು? ಔಷಧ ಪ್ರಾಶದಲ್ಲಿ ಉಂಟು. ಅಲ್ಲ ಆದರೆ ಇಲ್ಲಿ ಉಂಟು ಅಷ್ಟೇ. ತಿಂದು ತಿಂದು ನೋಡಿ ವಾಸಿ ಆಗದಿದ್ದರೆ ಕಾಯಿಲೆ ಖಂಡಿತವಾಗಿ ಇಲ್ಲಿ ಬನ್ನಿ, ಆಯಿತಾ? ಫಸ್ಟ್ ಸ್ಟೆಪ್ ನಿಮಗೆ ತಿನ್ನಲಿಕ್ಕೆ. ಯಾಕೆ ವೈದ್ಯರು ಹೇಳ್ತಾರೆ ಮೊದಲು ಇಲ್ಲಿಗೆ ಬನ್ನಿ, ಯಾಕೆ ನಾವು ಬದುಕೋದು ಬೇಡವಾ? ಮತ್ತೆ ಮತ್ತೆ ಅಲ್ಲಿಗೆ ಓಡಿ, ಯಾಕೆ ನೀವು ಬದುಕೋದು ಬೇಡವಾ? ಅವರು ಹೇಳ್ತಾರೆ. ಮತ್ತು ನೀವು ದೇವಸ್ಥಾನಕ್ಕೆ ಟೆಂಪಲ್ ರನ್ ಅದು ಇದ್ದದ್ದೇ. ಮೊದಲು ಇಲ್ಲಿ ಬಾರದಿದ್ದರೆ ನಾವು ಮತ್ತೆ ಹಾಕಿದ್ದೆಲ್ಲ ವ್ಯರ್ಥ ಆಗೋದಿಲ್ವ? ಅದೇ ಪ್ರಕಾರ ಅವರು ಹೇಳಿದ್ದು ಔಷಧ ಪ್ರಾಶೈಹಿ ಮತ್ತು ಜಪ ಹೋಮ ಸುರಾರ್ಚನೈಹಿ. ಜಪ ಮಾಡಿದ್ದರ ಒಂದು ಪಾಲಿನಲ್ಲಿ ಹೋಮಕ್ಕೆ ಇಟ್ಟುಕೊಳ್ಳಿ, ಅದರಲ್ಲಿ ಒಂದು 10ನೇ ಒಂದು ಅಂಶದಲ್ಲಿ ದೇವರಿಗೆ ಅರ್ಚನೆಯನ್ನು ಮಾಡಿ. ಇದು ಪ್ರಕಾರವೂ ಹೌದು, ಒಂದು ಸಿದ್ಧಿ ಆಗಲಿಕ್ಕೆ. ಒಂದರೊಳಗೆ ಇನ್ಸರ್ಟು ಆಗಿದೆ, ಪ್ರತ್ಯೇಕವೂ ಆಗಿದೆ. ಅದನ್ನು ಹೇಳುವ ಗೆರೆಗಳೇ ಅವರ ಕ್ರಮ. ನಾನು ಬೇಕಂದರೆ ನಂಬರ್ 1, 2, 3 ಆಗಿದ್ದು. ನಿಜವಾಗಿ ಒಂದೇ ಸಿಂಗಲ್ ವರ್ಡ್ ಆದರೆ ಜಪ ಕಂ ಹೋಮ ವಿತ್ ಅರ್ಚನಾ ಅಂತ. ಮೊದಲು ಜಪಿಸು, ಅದರ ದಶಾಂಶದಲ್ಲಿ ಹೋಮ ಮಾಡು, ಮತ್ತು ಅದನ್ನು ದೇವರಲ್ಲಿ ಅರ್ಚನೆಯಲ್ಲಿ ಸಮರ್ಪಿಸು. ಆ ಅರ್ಚನೆಯನ್ನು ಪ್ರತಿಮಾ ಮಾಧ್ಯಮದಲ್ಲಿ ಮಾಡು, ಮತ್ತು ನಡೆದಾಡುವ ವ್ಯಕ್ತಿಗಳಲ್ಲಿಯೂ ನಡೆಸು. ಇದು ಅದರಲ್ಲಿ ಮತ್ತೆ 3 ಪ್ರಕಾರ. ಅದನ್ನೆಲ್ಲ ಅರ್ಥ ಮಾಡಿಕೊಳ್ಳೋದು ಮಂತ್ರಶಾಸ್ತ್ರ ಆಯಿತು. ಮತ್ತು ಅವರು ಖಾಲಿ ಹೇಳಿ ಹೋಗ್ತಾರೆ, ಅದನ್ನು ನೀವು ಹೇಗೆ ಅನ್ನೋದನ್ನು ಅಲ್ಲಿ ತಿಳ್ಕೊಳ್ಳಿ ಹೇಳ್ತಾರೆ. ಅದೆಲ್ಲ ನಾವು ಕಮ್ಮಿ ಹೇಳುತ್ತೆ. ಅದಕ್ಕೆ ಮುಖ್ಯವಾಗಿ ಹನುಮಂತನಿಂದಾಗಿ ನಾವು ಆರೋಗ್ಯವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಬರ್ತದೆ.